ನೀವು ತಿಳ್ಕೊಂಡಿದ್ದೀರಿ ನನ್ನ ದುಡ್ಡನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಮ್ಯೂಚುವಲ್ ಫಂಡ್ ಅವ್ರು ಏನು ಮಾಡ್ತಾರೆ, ಬೈ ಮಾಡೋದು ಸೆಲ್ ಮಾಡೋದು, ಬೈ ಮಾಡೋದು ಸೆಲ್ ಮಾಡೋದು, ಟ್ಯಾಕ್ಸ್ಗಳನ್ನು ಕಟ್ಟೋದು, ಶುಲ್ಕಗಳನ್ನು ಕಟ್ಟೋದ್ರಿಂದಾಗಿ ನಿಮಗೆ ವರ್ಷದ ಕೊನೆಯಲ್ಲಿ ಮ್ಯೂಚುವಲ್ ಫಂಡಿನ ಆಯಾ ವ್ಯಯಗಳನ್ನು ನೋಡಿದಾಗ ಅನಿಸುತ್ತೆ ಇವರು ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ. ಅದು ಖರ್ಚು ಮಾಡಿದ್ದು ಕೂಡ ಗೊತ್ತಾಗುತ್ತೆ ಸರ್ ನಮಗೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ದೊಡ್ಡ ಗೊಂದಲ ಇದೆ. ಮದುವೆಗೆ ಒಂದು 4 ಜನ ಯಾರು ಸಂಗಾತಿಗಳನ್ನು ಎದುರುಗಡೆ ಇಟ್ಟಂಗೆ ಯಾರನ್ನ ಸೆಲೆಕ್ಟ್ ಮಾಡೋದು. ಲಾರ್ಜ್ ಕ್ಯಾಪ್ನಲ್ಲಿ ಫ್ಲಕ್ಚುವೇಷನ್ ಕಮ್ಮಿ. ಇದು ಆನೆಗಳಂಥ ಷೇರುಗಳು. ಆನೆಗಳು ಭಾರಿ ಪಾದರಸದಂತೆ ಹಿಂದಕ್ಕೆ ಹೋಗಲ್ಲ, ನಿಧಾನವಾಗಿ ಹೋಗ್ತವೆ. ಮ್ಯೂಚುವಲ್ ಫಂಡಲ್ಲೂ ಸಾಕಷ್ಟು ವೆರೈಟಿ ಇರೋದ್ರಿಂದ ಯಾವುದು ಎಷ್ಟು ರಿಟರ್ನ್ ಕೊಡುತ್ತೆ, ಎಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಬೇಕು, ಕೊನೆಯಲ್ಲಿ ಅಂತಿಮವಾಗಿ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಇವತ್ತು ಹೇಗಿದ್ದರೂ ಹಾಗೆ ಇನ್ನು 10 ವರ್ಷದ ಮೇಲೆ ಇರ್ತೀರಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು, ಪರ್ಸನಲ್ ಫೈನಾನ್ಸ್ ಕೋಚ್ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ ಸರ್. ಈಗ ಬಿಗಿನರ್ಸ್ ದೃಷ್ಟಿಯಿಂದನೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋರ ದೃಷ್ಟಿಯಿಂದ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬಿಗಿನರ್ಸ್ಗೆ ಯಾವುದು ಬೆಟರು, ಮ್ಯೂಚುವಲ್ ಫಂಡಲ್ಲಿ ಹೋಗೋದು ಬೆಟ್ರಾ ಅಥವಾ ಸ್ಟಾಕ್ಸಲ್ಲಿ ಹೋಗೋದು ಬೆಟ್ರಾ ಅನ್ನೋದು ಒಂದಾದರೆ, ಎರಡನೇ ಪ್ರಶ್ನೆ ಅದರ ಜೊತೆಗೆ ಬರುವಂಥದ್ದು ಏನಂತಂದರೆ, ಯಾವ್ದು ಜಾಸ್ತಿ ನಮಗೆ ಬೆನಿಫಿಟ್ಸ್ ಕೊಡುತ್ತೆ? ಮ್ಯೂಚುವಲ್ ಫಂಡ್ಸ್ ಜಾಸ್ತಿ ಬೆನಿಫಿಟ್ ಕೊಡುತ್ತಾ, ಸ್ಟಾಕ್ಸ್ ಬೆನಿಫಿಟ್ ಕೊಡುತ್ತಾ? ಸೇಬಿ ಅವರು ಬಹಳ ಸಮಯದಿಂದ ಹೇಳ್ತಾ ಇದ್ದಾರೆ, ಚಿಲ್ಲರೆ ಹೂಡಿಕೆದಾರರು, ರೀಟೇಲ್ ಇನ್ವೆಸ್ಟರ್ಸ್. ಚಿಲ್ಲರೆ ಹೂಡಿಕೆದಾರರು ಅಂದರೆ ಚಿಲ್ಲರೆ ಮನುಷ್ಯ ಆ ಥರ ತೊಗೊಳ್ಬಾರ್ದು. ರೀಟೇಲ್ ಇನ್ವೆಸ್ಟರ್ ಅಂತಂದರೆ ಇಂಡಿವಿಜುವಲ್ ರೀಟೇಲ್. ಹೌದು. ಇನ್ಸ್ಟಿಟ್ಯೂಷನ್ಗಳು ಮಾಡೋದು ಇನ್ಸ್ಟಿಟ್ಯೂಷನಲ್ ಹೂಡಿಕೆದಾರರು, ಸಾಂಸ್ಥಿಕ ಹೂಡಿಕೆದಾರರು. ಸರಿ, ಸೆಬಿ ಅಂದರೆ ಏನು ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ಇದಕ್ಕೆ ನಾವು ಹೇಳೋದು, ಹೂಡಿಕೆಗಳು ಹಣಕಾಸಿನ ಬಗ್ಗೆ ಒಂದು ವಾಚ್ ಡಾಗ್ ಬೇಕು. ಅದು ಸರ್ಕಾರ ಮಾತ್ರ ಅಲ್ಲ, ಕ್ವಾಸಿ ಗೌರ್ಮೆಂಟ್. ಅಂದರೆ ಸರ್ಕಾರದವರು ಇದ್ದಾರೆ, RBI ಇದ್ದ ಹಾಗೆ. RBI ಸರ್ಕಾರದ್ದು, ಆದರೆ ಸರ್ಕಾರದಿಂದ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟದ್ದಲ್ಲ. ಅಲ್ಲಿ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಪೀಪಲ್ ಕೂತಿದ್ದಾರೆ. ಹಾಗೆಯೇ ಸೇಬಿ ಕೂಡ ಹೂಡಿಕೆ ಮತ್ತು ಬ್ಯಾಂಕುಗಳು ಇವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಸೇಬಿ ಅಂತ ಕೂತಿದ್ದಾರೆ. ರಿಸರ್ವ್ ಬ್ಯಾಂಕ್ ಅವರು ಕೂಡ ಇದ್ದಾರೆ. ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಲ್ವಾ ಇದು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೇಬಿಯವರು ಏನು ಹೇಳ್ತಾರೆ ಅಂತಂದರೆ, ಚಿಲ್ಲರೆ ಹೂಡಿಕೆದಾರರು ಯಾವುದೇ ಕಾರಣಕ್ಕೂ ಷೇರು ಮಾರುಕಟ್ಟೆಯಲ್ಲಿ ಡೈರೆಕ್ಟಾಗಿ ಹಣವನ್ನು ಹಾಕಬಾರದು. ಯಾಕಂತಂದರೆ ಷೇರು ಮಾರುಕಟ್ಟೆ ಏನಿದ್ದರೂ ಕೂಡ ತಜ್ಞರಿಗೆ ಮಾತ್ರ ಸೀಮಿತವಾದಂಥ ಇನ್ಸ್ಟ್ರೂಮೆಂಟು. ಅಂದರೆ ಫಂಡಮೆಂಟಲ್ ಅನಾಲಿಸಿಸು, ಟೆಕ್ನಿಕಲ್ ಅನಾಲಿಸಿಸನ್ನು ಚೆನ್ನಾಗಿ ಕಲಿತವರು ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಅರಿವಿದ್ದವರು ಮಾತ್ರ ಮಾಡಬೇಕು. ನಾನು ನೋಡಿದ ಹಾಗೆ ಕರ್ನಾಟಕದಲ್ಲಿ 25 ವರ್ಷದಲ್ಲಿ ನಾನು ಷೇರು ಮಾರುಕಟ್ಟೆ ಬಗೆಗೆ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾಯಿದ್ರೂ ಕೂಡ ಇವತ್ತಿನವರೆಗೆ ಕರ್ನಾಟಕದಲ್ಲಿ ಮತ್ತು ವಿದೇಶದಲ್ಲಿ, ಭಾರತದಲ್ಲಿ ಷೇರು ಮಾರುಕಟ್ಟೆ ಬಗೆಗೆ ಕಾರ್ಯಾಗಾರಗಳನ್ನು ತೆಗೆದುಕೊಂಡವರ ಸಂಖ್ಯೆ ಬಹುಶಃ 30,000 ಇರ್ಬೋದು. ಕೇವಲ 30,000 ಇಷ್ಟು ವರ್ಷದಿಂದ. ಅಲ್ಲಿಗೇನಾಯಿತು, ಉಳಿದವರಿಗೆ ಷೇರು ಮಾರುಕಟ್ಟೆಯ ಗಂಧ ಗಾಳಿಯೂ ಕೂಡ ಗೊತ್ತಿಲ್ಲ. ಅವ್ರು ಹೇಳಿದರು, ಪಕ್ಕದ ಮನೆಯವರು ಹೇಳಿದರು, ಅವ್ರು ತಗೊಂಡ್ರು ಅಂಥೇಳಿ ಷೇರುಗಳನ್ನು ತಗೊಳ್ತಾರೆ. ಮತ್ತು ನಮ್ಮ ಯೂಟ್ಯೂಬಿನಲ್ಲಿ ನಾವು ಲೈವ್ ಸೆಷನ್ಗಳು ಬಂದಾಗ ಜನ ಕೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ, ನಾನು XYZ ಕಂಪನಿಯನ್ನು ಈ ರೇಟಿಗೆ ತೆಗೆದುಕೊಂಡಿದ್ದೇನೆ, ಇದನ್ನು ಇಟ್ಟುಕೊಳ್ಳಬಹುದಾ, ಮಾರಬೇಕೋ, ಇನ್ನೊಂದಷ್ಟು ಜಾಸ್ತಿ ಕೊಳ್ಳಬೇಕಂತ ಕೇಳ್ತಾರೆ. ಅಂದರೆ ಅವರದೇ ಆದಂಥ ಅಭಿಪ್ರಾಯ ಇಲ್ಲದೆ ಷೇರುಗಳನ್ನು ಕೊಂಡವರು ಇದೇ ಕಥೆನೇ. ಆದ್ದರಿಂದ ಷೇರು ಮಾರುಕಟ್ಟೆ ಎಲ್ಲರಿಗೂ ಅಲ್ಲ. ಷೇರು ಮಾರುಕಟ್ಟೆಯಲ್ಲಿರುವಂಥ ಆ ಒಂದು ಭಯದ ವಾತಾವರಣವನ್ನು ತೆಗಿಲಿಕ್ಕೆ ಮತ್ತು ಅಲ್ಲಿರುವಂತಹ ಅನ್ಸರ್ಟನಿಟೀಸು
ಮತ್ತು ವೈಪರೀತ್ಯಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೋಸ್ಕರ ಮ್ಯೂಚುವಲ್ ಫಂಡ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಓಕೆ 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 ಮ್ಯೂಚುವಲ್ ಫಂಡ್ಗಳು ಅಂತಂದರೆ ನೀವು ಮ್ಯೂಚುವಲ್ ಆಗಿ ಹಾಕಿದಂಥ ಹಣವನ್ನು ತಜ್ಞರು ನೋಡಿಕೊಂಡು ಅದರಿಂದ ಬಂದ ಲಾಭದಲ್ಲಿ ಅವರಿಗೆ ನಿಯುಕ್ತವಾದ ಕಮಿಷನನ್ನು ತೆಗೆದುಕೊಂಡು ಉಳಿದ ಹಣವನ್ನು ನಮ್ಮೆಲ್ಲರಿಗೂ ಹಂಚುವ ವ್ಯವಸ್ಥೆಗೆ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಭಾಳ ಚೆನ್ನಾಗಿದೆ ಸರ್, ಇದು ವೆರಿ ವೆರಿ. ನಾನು ಇಲ್ಲಿ ಒಂದು ಮಾತು ಹೇಳಿದೆ, ಅವರಿಗೆ ನಿಯುಕ್ತವಾದ, ಅವರಿಗೆ ಇಷ್ಟು ಅಂತಿದೆ, ಎಲ್ಲವೂ ಅವ್ರದ್ದಲ್ಲ. 100 ರೂಪಾಯಲ್ಲಿ 95 ರೂಪಾಯಿ ಪ್ರಾಫಿಟ್ ಆಯಿತು, ನಿಮಗೆ 1 ರೂಪಾಯಿ ಅಂತ ಹೇಳುವಾಗಿಲ್ಲ. ಅವರು ಅದರಲ್ಲಿ 95 6 ಅಂತ ಬರೆದಿರ್ತಾರೆ, ಅಷ್ಟು ಮಾತ್ರ ತಗೊಳ್ಬೇಕು. ಇದು ಕರೆಕ್ಟ್ ಆಗಿರುವಂಥ ಲೆಕ್ಕ. ಜನಸಾಮಾನ್ಯರಿಗೆ ಹೇಳಿಕೊಳ್ಳುವಂಥ ಒಂದು ಇನ್ಸ್ಟ್ರೂಮೆಂಟು ಮ್ಯೂಚುವಲ್ ಫಂಡ್. ನೀವು ಷೇರಿನಲ್ಲಿ ಹಣವನ್ನು ಹಾಕಬೇಕಾದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ನಿಮಗೆ ಮೇಲ್ವಿಚಾರಣೆ ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ಮೇಲ್ವಿಚಾರಣೆಗೆ ಜನ ಇದ್ದಾರೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇದ್ದಾರೆ ಮತ್ತು ಮ್ಯೂಚುವಲ್ ಫಂಡ್ ಟ್ರಸ್ಟ್ ಇದೆ. ಯಾರು ಅವರನ್ನು ನಿಯುಕ್ತಿ ಮಾಡಿದ್ರು ನಮ್ಮ ಹಣವನ್ನು ನೋಡ್ಕೊಳ್ಳಿ ಇದೆಲ್ಲ ಇದ್ದಾರೆ. ಅದರಿಂದಾಗಿ ಮ್ಯೂಚುವಲ್ ಫಂಡ್ ಜನಸಾಮಾನ್ಯರಿಗೆ ಅತಿ ಸೂಕ್ತ ಮತ್ತು ಅತಿ ಈಸಿಯಾಗಿ ಮಾಡುವಂಥದ್ದು. ಎಸ್, ಈಗ ಸದ್ಯಕ್ಕೆ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಲಾಸ್ ಕೂಡ ಆಗ್ಬೋದಾ? ಆಗಬಹುದು. ಓಕೆ, ಆಗಬಹುದು. ಅಂದರೆ ಯಾವ ಮ್ಯೂಚುವಲ್ ಫಂಡ್ಗಳನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಗೊತ್ತಿಲ್ಲದಿದ್ದರೂ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದಂಥ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಂದು. ಎರಡನೆಯದ್ದು, ಯಾವುದೋ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಇಂದಿನ ದಿನಗಳಲ್ಲಿ ಒಳ್ಳೆಯ ಲಾಭ ಬರುತ್ತದೆ ಎಂದು ಆಯ್ಕೆ ಮಾಡಿಕೊಂಡು ಹಣವನ್ನು ಹಾಕುವ ಸಂದರ್ಭದಲ್ಲಿ ಸ್ವಲ್ಪ ದಿನದ ಮೇಲೆ ಅದು ಕಳಪೆ ಆಗುವಂಥ ಎಲ್ಲ ಚಾನ್ಸಸ್ಸು ಅವಕಾಶಗಳು ಇದ್ದಾವೆ. ಅಂದರೆ 2-3 ವರ್ಷದಲ್ಲಿ. ಅಂದರೆ ಬಹಳ ಒಳ್ಳೆಯ ಬ್ಯಾಟ್ಸ್ಮನ್ ಅಂತ ನಾನು ಒಬ್ಬನ ತಗೊಳ್ತೀನಿ, ಅವನು ಒಂದು 2-3 ಮ್ಯಾಚ್ ಆಡ್ಬಿಟ್ಟು ಮತ್ತು ಅದಾದಮೇಲೆ ಕೋಳಿ ಮೊಟ್ಟೆಗಳನ್ನು ಸಂಗ್ರಹಣೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗ್ತದೆ, ನೀವು ಇವನೇ ಶ್ರೇಷ್ಠ ಅಂತ ಏನಾದರೂ ಅವನ ಮೇಲೆ ಬೆಟ್ ಕಟ್ಟಿದ್ರೆ ಲಾಸಾಗಿ ಹೋಗ್ತದೆ. ಅದರಿಂದಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಮಾನಿಟ್ರಿಂಗ್ ಬೇಕೇ ಬೇಕಾಗುತ್ತೆ, ಇಲ್ಲದಿದ್ದರೆ ಲಾಸ್ ಆಗುವ ಚಾನ್ಸ್ ಇದೆ. ಮೂರನೇ ಕಾರಣನೂ ಹೇಳ್ಬಿಡ್ತೇನೆ, ಮ್ಯೂಚುವಲ್ ಫಂಡ್ಗಳು, ಷೇರುಗಳು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸು. ಅಂದರೆ ಷೇರುಗಳಲ್ಲಿ ನಾನು ಹೇಳಬೇಕಾದ್ರೆ ಲಾಂಗ್ ಟರ್ಮ್, ಶಾರ್ಟ್ ಟರ್ಮು ಇದೆ. ನಾನು ಅದ್ರ ಬಗ್ಗೆ, ಷೇರುಗಳ ಬಗ್ಗೆ ಇವತ್ತು ಮಾತಾಡೋದೇ ಇಲ್ಲ, ಯಾಕಂದರೆ ನಿಮ್ಮಲ್ಲಿ ಬೇಕಾದಷ್ಟು ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಮ್ಯೂಚುವಲ್ ಫಂಡ್ಗಳು ಏನಿದ್ರು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಗಳು. ಯಾರೋ ಒಬ್ಬ ವ್ಯಕ್ತಿ ಮ್ಯೂಚುವಲ್ ಫಂಡನ್ನು ತೆಗೆದುಕೊಳ್ಳುತ್ತಾರೆ ಎಂದಿಟ್ಟುಕೊಳ್ಳೋಣ. ಅವರಿಗೆ ಈಗ 28 ವರ್ಷ. ಅವರು ಏನು ಮಾಡ್ತಾರೆ ಅಂತಂದರೆ, ಇದು ನನ್ನ ಕಾರಿಗೆ ಅಂಥೇಳಿ ಮ್ಯೂಚುವಲ್ ಫಂಡ್ ಹಣ ಹಾಕಲಿ ಶುರು ಮಾಡ್ತಾರೆ. ನನಗೆ 31ನೇ ವಯಸ್ಸಿಗೆ ಕಾರ್ ತೊಗೊಳ್ಬೇಕು, ಅದಕ್ಕೋಸ್ಕರ ನಾನು ತಿಂಗಳಿಗೆ 25,000 ಹಾಕ್ತಾಯಿದ್ದೀನಿ, ಮತ್ತು ಈಗಾಗಲೇ ನನ್ನ ಹತ್ರ ಇರೋ ಲಂಸಮ್ಮು 4 ಲಕ್ಷ ಹಾಕಿದ್ದೀನಿ, ಕಾರಿಗೆ 8 ಲಕ್ಷ ಸರಿಯಾಗುತ್ತೆ ಅಂತ. ಅಕಸ್ಮಾತ್ ನೀವೇನಾದರೂ ಅದನ್ನು ಬೇಗ ತೆಗೆದರೆ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟಲ್ಲಿ ಲಾಸ್ ಆಗುವ ಚಾನ್ಸ್ ಇದೆ. ಅದಾದ ಮೇಲೆ ನೀವು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಮಂದಿ ಬಂದು ಷೇರು ಮಾರುಕಟ್ಟೆ ಕೆಳಮುಖವಾಗಿ ಹೋಗ್ತಾ ಇದ್ದರೆ ಆ ಸಮಯದಲ್ಲಿ ನೀವು ಹಾಕಿದ ಹಣ 100 ರೂಪಾಯಿ, 80 ರೂಪಾಯಿ, 75 ರೂಪಾಯಿ ಆಗೋ ಚಾನ್ಸ್ ಇದೆ. ಅದರಿಂದಾಗಿ ಇದು 3 ಹೇಳಿದೆ. ಹೀಗಾಗಿ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳನ್ನು ಲಾಂಗ್ ಟರ್ಮ್ ಅಂತ ಇಟ್ಕೊಂಡ್ರೆ ಲಾಸ್ ಆಗೋದಿಲ್ಲ. ಅಂದರೆ ಕಂಪೇರಿಂಗ್ ಟು ಅದರ್ ಇನ್ಸ್ಟ್ರೂಮೆಂಟ್ಸ್, ಶೇರೋ ಇನ್ನೊಂದಕ್ಕೆ ಕಂಪೇರ್ ಮಾಡಿದರೆ ಬೇರೆ ಏನಾದರೂ ಡಿಸ್ಅಡ್ವಾಂಟೇಜ್ ಇದೆಯಾ ಅದರಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ? ಇದೆ. ಒಂದೇನು ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ದೊಡ್ಡ ಗೊಂದಲ ಇದೆ. ನೋಡಿ, 2017ನೇ ಇಸ್ವಿ ಮುಂಚೆ ಒಂದೊಂದು ಮ್ಯೂಚುವಲ್ ಫಂಡ್ ಹೌಸ್ನಲ್ಲಿ 400ರಿಂದ 500 ಸ್ಕೀಮ್ಗಳಿದ್ದವು. ಒಂದೇ ಥರದ ಹೆಸರುಗಳು. ಏನು ಅಂತಂದರೆ HDFC ಮಿಡ್ ಕ್ಯಾಪ್ ಫಂಡ್ ನಂಬರ್ 4, HDFC ಮಿಡ್ ಕ್ಯಾಪ್ 5 ಸ್ಟಾರ್ ಫಂಡ್, ಹೀಗೆಲ್ಲ ಇಡ್ತಿದ್ರು. ಎಲ್ಲ ಒಂದೇ ಥರದ್ದು. ನೋಡುವಾಗ ಫುಲ್ ಕನ್ಫ್ಯೂಷನ್ನು. ಇದು ಹೇಗೆ ಅಂತಂದರೆ, 28 ವರ್ಷದ ಹುಡುಗನಿಗೆ, ಹುಡುಗ ಅಂತ ಹೇಳಬಾರ್ದು, ಯುವಕ ಅಂತ ಹೇಳಬಾರ್ದು, ಮತ್ತು ಹೆಂಗಸರು ಗಲಾಟೆ ಮಾಡ್ತಾರೆ. 25 ವರ್ಷದ ಒಬ್ಬ ವ್ಯಕ್ತಿಗೆ ಮದುವೆಗೆ ಒಂದು 4 ಜನ ಯಾರು ಸಂಗಾತಿಗಳನ್ನು ಎದುರುಗಡೆ ಇಟ್ಟಂಗೆ ಯಾರನ್ನ ಸೆಲೆಕ್ಟ್ ಮಾಡೋದು? ಒಬ್ಬರಿಗೆ ಮೂಗು ಚೆನ್ನಾಗಿದೆ, ಒಬ್ರಿಗೆ ಕಿವಿ ಚೆನ್ನಾಗಿದೆ, ಕಾಂಬಿನೇಷನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಓಕೆ, ಅದರಿಂದಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ
ಈ ಒಂದು ಗೊಂದಲವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸೇಬಿಯವರು ಇನ್ನೊಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದೇ ಥರದ ಫಿಲಾಸಫಿ ಇರುವಂತಹ, ಒಂದೇ ಥರದ ಹೂಡಿಕೆಯ ಸಾರವನ್ನು ಅನುಸರಿಸುವಂತಹ ಮ್ಯೂಚುವಲ್ ಫಂಡ್ಗಳಿಗೆ ಒಂದೇ ಒಂದು ಮ್ಯೂಚುವಲ್ ಫಂಡನ್ನು ಆಯ್ಕೆಯಾಗಿಡಬೇಕು. ಈ ಥರ ಫಂಡ್ ಮಾಡೋರಿಗೆ ಹೇಳಿದ್ದಾರೆ. HDFC ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ಒಂದೇ, HDFC ಮಿಡ್ ಕ್ಯಾಪ್ ಫಂಡ್ ಅಂದರೆ ಒಂದೇ, HDFC ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಒಂದೇ. ನೀವು HDFC ಲಾರ್ಜ್ ಕ್ಯಾಪಲ್ಲಿ 5 ವೆರೈಟಿ ಇಲ್ಲ, ಅದರಿಂದಾಗಿ ಸೇರ್ಕೊಳ್ಳೋದ್ರಲ್ಲಿ ಅಲ್ಲೇ ಸೇರ್ಕೋಬೇಕಾಗ್ತದೆ. ಇದೊಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಅದಾದಮೇಲೆ ಇನ್ನೂ ಒಂದು ಕನ್ಫ್ಯೂಷನ್ ಏನು ಅಂತಂದರೆ, ಮ್ಯೂಚುವಲ್ ಫಂಡ್ನವರು ನಿಮ್ಮ ಪರವಾಗಿ ಒಂದಷ್ಟು ಜೋರಾಗಿ ಖರ್ಚು ಮಾಡ್ಬೋದು. ನೀವು ತಿಳ್ಕೊಂಡಿದ್ದೀರಿ ನನ್ನ ದುಡ್ಡನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ, ಆದರೆ ಮ್ಯೂಚುವಲ್ ಫಂಡವ್ರು ಏನು ಮಾಡ್ತಾರೆ, ಬೈ ಮಾಡೋದು, ಸೆಲ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು, ಟ್ಯಾಕ್ಸ್ಗಳನ್ನು ಕಟ್ಟೋದು, ಶುಲ್ಕಗಳನ್ನು ಕಟ್ಟೋದ್ರಿಂದಾಗಿ ನಿಮಗೆ ವರ್ಷದ ಕೊನೆಯಲ್ಲಿ ಮ್ಯೂಚುವಲ್ ಫಂಡಿನ ಆಯಾ ವ್ಯಯಗಳನ್ನು ನೋಡಿದಾಗ ಅನಿಸುತ್ತೆ ಇವರು ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ. ಆದರೆ ದೊಡ್ಡ ಮೊತ್ತದ ಹಣ, ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿರಬೇಕಾದ್ರೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗೋದಿಲ್ಲ. ಕೊನೆಯಲ್ಲಿ ಇಷ್ಟು ಪ್ರಾಫಿಟ್ ಅಂತ ಇಡ್ತಾರೆ ನೋಡಿ. 10 ರೂಪಾಯಿ ಯೂನಿಟಿನ ಮ್ಯೂಚುವಲ್ ಫಂಡ್ಗಳನ್ನು ಕೊಂಡಾಗ ನಿಮಗೆ 1 ವರ್ಷಕ್ಕೆ 2 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತಂದರೆ 20% ಬಂದಂಗೆ ಆಯಿತು. ಅವರು ಖರ್ಚು ಮಾಡಿದ್ದು 10 ರೂಪಾಯಿ ಇರ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ. ಅದು ಖರ್ಚು ಮಾಡಿದ್ದು ಕೂಡ ಗೊತ್ತಾಗುತ್ತೆ ಸರ್ ನಮಗೆ. ಮ್ಯೂಚುವಲ್ ಫಂಡು ದೊಡ್ಡ ಅಡ್ವಾಂಟೇಜ್ ಏನಂತಂದರೆ ಪಾರದರ್ಶಕತೆ. ನೀವು ಮ್ಯೂಚುವಲ್ ಫಂಡನ್ನು ವೆಬ್ಸೈಟ್ ತೆಗೆದು ನೋಡಿದ್ರೆ ಅವ್ನು ಹೇಳ್ತಾನೆ HDFC ಲಾರ್ಜ್ ಕ್ಯಾಪ್ ಫಂಡ್ ಅಂತ ಅವನು ಏನು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಸೇಬಿಯವರು ಇನ್ನೊಂದು ನಿಯಮವನ್ನು ಕೂಡ ಒಡ್ಡಿದ್ದಾರೆ. ಏನು ಅಂದರೆ, ಯಾವುದೇ ಒಂದು ಮ್ಯೂಚುವಲ್ ಫಂಡಿನ ಹೆಸರನ್ನು ತೆಗೆದುಕೊಳ್ಳಬಾರದು. ಎಲ್ಲಿ ಯಾರು ಹೇಳ್ತಾರೆ ಮಾತಾಡಬೇಕಾದ್ರೂ ಕೂಡ ಇಂತಹ ಮ್ಯೂಚುವಲ್ ಫಂಡಲ್ಲಿ ಇಷ್ಟು ಪ್ರಾಫಿಟ್ ಬಂದಿದೆ ಅಂತ ಇವತ್ತಿನ ದಿನದ ಪ್ರಾಫಿಟನ್ನು ಹೇಳುವಾಗಿಲ್ಲ, 3 ತಿಂಗಳ ಕೆಳಗಿದ್ದು ಹೇಳಿ. ಆಮೇಲೆ ಇಂತಹ ಮ್ಯೂಚುವಲ್ ಫಂಡನ್ನೇ ಕೊಳ್ಳಿ ಅಂತ ಯಾರಿಗೂ ಹೇಳುವಾಗಿಲ್ಲ. ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರ್ ಆದರೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕೊಡಬೇಕಾಗ್ತದೆ, ಆಯ್ತಲ್ಲ. ಈಗ ನೀವು HDFC ಲಾರ್ಜ್ ಕ್ಯಾಪ್ ಫಂಡ್ ಅಂತ ನಿಮಗೆ ಆ ಫಂಡಿನ ಹೆಸರು ಚೆನ್ನಾಗಿ ಗೊತ್ತಿದ್ರೆ ನೀವು ಅದನ್ನು moneycontrol.com ಹೊಡೀರಿ, ಅಥವಾ ಗೂಗಲಲ್ಲಿ ಹೊಡೀರಿ. ಅಲ್ಲಿ ಬರುತ್ತೆ ಇದು ಯಾವ ಫಂಡು, ಇದು ಲಾರ್ಜ್ ಕ್ಯಾಪ್ ಫಂಡು. ಇದರಲ್ಲಿ ಎಷ್ಟು ಷೇರುಗಳಿದ್ದಾವೆ ಅವನೇ ಹಾಕ್ತಾನೆ. ನಾವು 39 ಶೇರ್ನಲ್ಲಿ ಹಾಕಿದ್ದೇವೆ, ಇವೆಲ್ಲ ಲಾರ್ಜ್ ಕ್ಯಾಪ್ಗಳು. ಲಾರ್ಜ್ ಕ್ಯಾಪ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಟೋಪಿ ಅಂತಲ್ಲ, ಲಾರ್ಜ್ ಕ್ಯಾಪಿಟಲೈಸೇಷನ್. ಗರಿಷ್ಠ ಬಂಡವಾಳೀಕರಣದ ಷೇರುಗಳು, ಆಯ್ತಲ್ಲ. ಇಲ್ಲಿ ನೀವು ಲಾರ್ಜ್ ಕ್ಯಾಪ್ ಅಂದರೆ ಏನು, ಅಂದಾಜು ಒಂದು 89,000 ಕೋಟಿಗಿಂತ ಜಾಸ್ತಿ ಟರ್ನೋವರ್ ಅಲ್ಲ, ಕಂಪನಿ ಟರ್ನೋವರ್ ಅಲ್ಲ, ಷೇರಿನ ಟರ್ನೋವರು ವಾರ್ಷಿಕವಾಗಿ ಆಗ್ತಾಯಿದೆ. ವಾರ್ಷಿಕ ಅಂತ ಹೇಳಬಾರ್ದು, ಷೇರಿನ ಟರ್ನೋವರ್ ಆಗೋದು ಕಂಪನಿಗಳಿಗೆ ಲಾರ್ಜ್ ಕ್ಯಾಪ್ ಅಂತ ಕರಿತೇವೆ. 89ರಿಂದ 35ವರೆಗೆ ಮಿಡ್ ಕ್ಯಾಪ್ ಅಂತ ಕರಿತೀನಿ. ನಾನು ಹೇಳೋದು ಆಗಾಗ ಚೇಂಜ್ ಆಗ್ತಾ ಇರ್ತದೆ. ಮತ್ತು 35ರಿಂದ ಕೆಳಗೆ ಸ್ಮಾಲ್ ಕ್ಯಾಪ್ ಅಂತ ಕರಿತೇವೆ, ಮತ್ತು ಮೈಕ್ರೋ ಕ್ಯಾಪ್ ಅಂತಲೂ ಕರಿತೇವೆ. ಈಗ ಆ HDFC ಲಾರ್ಜ್ ಕ್ಯಾಪನ್ನು ಹೇಳ್ತಾನೆ, ನಾವು 39 ಕಂಪನಿಯಲ್ಲಿ ಹಾಕಿದ್ದೇವೆ, ಎಲ್ಲವೂ ಲಾರ್ಜ್ ಕ್ಯಾಪ್. ನೀವು ತೆಗೆದು ನೋಡಿ, ಲಾರ್ಜ್ ಕ್ಯಾಪಲ್ಲಿರುತ್ತೆ. ಲಾರ್ಜ್ ಕ್ಯಾಪಿನಲ್ಲಿ ಹಾಕಿದರೆ ಏನು ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು. ಲಾರ್ಜ್ ಕ್ಯಾಪ್ನಲ್ಲಿ ಫ್ಲಕ್ಚುವೇಷನ್ ಕಮ್ಮಿ. ಇದು ಆನೆಗಳಂಥ ಷೇರುಗಳು. ಆನೆಗಳು ಭಾರಿ ಪಾದರಸದಂತೆ ಮುಂದಕ್ಕೆ ಹಿಂದಕ್ಕೆ ಹೋಗಲ್ಲ, ನಿಧಾನವಾಗಿ ಹೋಗ್ತವೆ ಮತ್ತು ಸಡನ್ನಾಗಿ ಕೆಳಗೆ ಬೀಳೋದು ಇಲ್ಲ. ಅದರಿಂದಾಗಿ ಹೆಚ್ಚಿನ ಜನ ಈ ಲಾರ್ಜ್ ಕ್ಯಾಪ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗಳಲ್ಲಿ ಭಯಂಕರವಾದ ವೈಪರೀತ್ಯಗಳು. ಈಗ ಅವನು ಆ 39 ಶೇರುಗಳ ಹೆಸರುಗಳನ್ನು ಹಾಕ್ತಾನೆ. ವೆಬ್ಸೈಟ್ ತೆಗೆದು ನೋಡಿ ಎಷ್ಟು ಪರ್ಸೆಂಟ್ ಅಂತಲೂ ಹಾಕಿರ್ತಾನೆ. ನಾನು ರಿಲಯನ್ಸಲ್ಲಿ 5% ಹಾಕಿದ್ದೀನಿ, ಟೈಟನ್ನಲ್ಲಿ 3% ಹಾಕಿದ್ದೀನಿ. ಇದು ಯಾವುದೋ ಪರ್ಸೆಂಟ್ 0.25% ಹಾಕಿದೆ. ಪಾರದರ್ಶಕತೆ ಇದೆ. 3 ತಿಂಗಳ ಮೇಲೆ ಮತ್ತೆ ವೆಬ್ಸೈಟ್ ಚೇಂಜ್ ಆಗಿರುತ್ತೆ. ಅದಾದಮೇಲೆ ಇನ್ನೇನು ಆಗ್ತಾನೆ ಅಂತಂದರೆ, ಈ ನಮ್ಮ 6 ತಿಂಗಳ ಕೆಳಗೆ ಎಷ್ಟಿತ್ತು, 1 ವರ್ಷ ಕೆಳಗೆ ಎಷ್ಟಿತ್ತು, ಮತ್ತು 5 ವರ್ಷದ ಕೆಳಗೆ ಎಷ್ಟಿತ್ತು, ಎಲ್ಲವನ್ನು ಅಲ್ಲಿ ಗ್ರಾಫಲ್ಲಿ ಹಾಕಿರ್ತಾನೆ. ಮತ್ತು ಜನರಿಂದ ಎಷ್ಟು ಹಣವನ್ನು ಸಂಗ್ರಹಣೆ ಮಾಡಿದ್ದೇವೆ, ಎಷ್ಟೆಷ್ಟು ಲಾಭಾಂಶವನ್ನು ನಾವು ಘೋಷಣೆ ಮಾಡಿದ್ದೇವೆ, ಎಲ್ಲವೂ ಇರುತ್ತೆ. ಭಾರೀ ಪಾರದರ್ಶಕತೆ ಇರೋದ್ರಿಂದಾಗಿ ಮ್ಯೂಚುವಲ್ ಫಂಡ್ಗಳಿಗೆ ಭಾಳಷ್ಟು ಜನಮಾನ್ಯತೆ ಸಿಕ್ಕಿದೆ. ವಾಟ್ ನೆಕ್ಸ್ಟ್ ಅಂತ ಮನಸ್ಸಲ್ಲಿ ಬರುತ್ತೆ, ಯಾವುದ್ರಲ್ಲಿ ಹಾಕಬೇಕು ಅಂಥೇಳಿ. ನೀವು ಅದನ್ನು ಹೇಳೋ ಹಾಗಿಲ್ಲ, ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ನೋಡಿ, ಷೇರುಗಳಲ್ಲಿ ಹಾಕಬೇಕು ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಹಾಕ್ಲಿಕ್ಕೆ ಹೋಗಬೇಡಿ. ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕಾದ್ರೆ ಏನೂ ಗೊತ್ತಾಗಬೇಕಾಗಿಲ್ಲ. ಆದರೆ ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ಹಾಕ್ಬೋದು, ನಾನೇ ಹಾಕ್ಬೋದು, ಅಥವಾ
ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋಗ್ಬೋದು. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋದರೆ ನಿಮಗೆ ಆ ಆಯ್ಕೆ ಮಾಡಿಕೊಳ್ಳುವಂಥ ತಲೆನೋವಿಲ್ಲ ಮತ್ತು ಅದನ್ನು ನೋಡಿಕೊಳ್ಳುವಂಥ ತಲೆನೋವಿಲ್ಲ. ಅದನ್ನು ಲಾಂಗ್ ಟರ್ಮ್ನಲ್ಲಿ ಅವರೇ ಹೇಳ್ತಾರೆ, ಅವರೇ ಸಜೆಷನ್ ಕೊಡ್ತಾರೆ, ಎಷ್ಟು ಹಾಕಬೇಕು ಅಂತಲೂ ಹೇಳ್ತಾರೆ, ಎಷ್ಟು ಸಮಯಕ್ಕೆ ಎಷ್ಟು ಹಣ ಬರುವುದು ಅಂತ ಒಂದಷ್ಟು ನಿರ್ದಿಷ್ಟವಾಗಿ ಒಂದಷ್ಟು ಕ್ಲೂನು ಕೊಡ್ತಾರೆ. ಎಸ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರು ಅಂದರೆ ನೀವು ಯಾರನ್ನಾದ್ರೂ ಹುಡುಕೊಳ್ಬೋದು. ಈಗ ನಮ್ಮ ಡಾಕ್ಟರ್ ಭರತ್ ಚಂದ್ರ ಅವ್ರ ಮಗ ರೋಹನ್ ಚಂದ್ರ ಅವರು ಕೂಡ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅವ್ರ ಮೂಲಕ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಪಟ್ಟಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜನರಿಗೆ ಒಂದು ಗೊಂದಲ ಇರ್ಬೋದು, ಇದಕ್ಕೆ ನಾವು ದುಡ್ಡು ಕಟ್ಟಬೇಕಂತ. ಸಂಪೂರ್ಣವಾಗಿ ಉಚಿತವಾಗಿದೆ. ನೀವು ಫೋನ್ ಮಾಡಬೇಕು, ನೀವು ಇಂಟ್ರೆಸ್ಟ್ ತೊಗೊಳ್ಬೇಕು. ನಾವಾಗಿ ಫೋನ್ ಮಾಡೋದಿಲ್ಲ, ನಿಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ಯಾಕಂತಂದರೆ ಅದು ಒಂಥರ ಸೇಲ್ಸ್ಮನ್ ಕೆಲಸ ಆಗಿಬಿಡ್ತದೆ. ನೀವು ಹುಡ್ಕೊಂಬರಬೇಕು, ಇಷ್ಟು ನಾನು ಸೇವ್ ಮಾಡಬೇಕು, ಇಷ್ಟು ವಯಸ್ಸಿನಲ್ಲಿ ನನಗೆ ಇಷ್ಟು ದುಡ್ಡು ಬರಬೇಕು ಅಂತ ಕೂತ್ಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ ಹೋಗಬೇಕಾಗ್ತದೆ. ಆ ಕೆಲಸ ನೀವು ಮಾಡಬೇಕು. ನಾನು ಹೇಳ್ತೇನೆ, ನೀವು ಫೋನ್ ನಂಬರ್ ನೋಡಿದ್ರೂ ಕೂಡ, ಫೋನ್ ಮಾಡಿದ್ರೂ ಕೂಡ, ಕೊನೆಯಲ್ಲಿ ಅಂತಿಮವಾಗಿ ಕಾರ್ಯಪ್ರವರ್ತರಾಗದೇ ಇದ್ದರೆ ಇವತ್ತು ಹೇಗಿದ್ದರೋ ಹಾಗೆ ಇನ್ನು 10 ವರ್ಷದ ಮೇಲೆ ಇರ್ತೀರಿ. ಎಸ್, ಮ್ಯೂಚುವಲ್ ಫಂಡಲ್ಲೂ ಸಾಕಷ್ಟು ವೆರೈಟಿ ಇರೋದ್ರಿಂದ ಯಾವುದು ಎಷ್ಟು ರಿಟರ್ನ್ ಕೊಡುತ್ತೆ, ಎಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಬೇಕು? ನೀವು ಈ ಪ್ರಶ್ನೆ ಕೇಳ್ಬೋದು ಜನರ ಅನುಕೂಲಕ್ಕೋಸ್ಕರ ಅಂತ ಊಹಿಸಿಕೊಂಡು ನಾನು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್ ಸರ್. ಉದಾಹರಣೆಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹಲವಾರು ವಿಧ. ಒಂದು ಮಲ್ಟಿ ಕ್ಯಾಪ್ ಅನ್ನುವಂಥ ಒಂದು ಫಂಡ್ ಬರುತ್ತೆ. ಅದರಲ್ಲಿ ಮಿನಿಮಮ್ 25% ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪಲ್ಲಿ ಹಾಕ್ತಾರೆ. ಹಾಗೂ 10 ವರ್ಷದ ಸರಾಸರಿ ತೊಗೊಂಡಾಗ 14% 16% ವರ್ಕೌಟ್ ಆಗಿದೆ. ಸರ್ ಇನ್ನೊಂದು ಸಲ ಹೇಳಿ ನನಗೆ. ಅಂದರೆ 25% ಹಾಕ್ತಾರೆ ಅಂದ್ರಲ್ಲ ಸರ್, ಏನು ಅರ್ಥ ಆಗಲ್ಲ. ಅಂದರೆ ನೋಡಿ, ನೀವು ಈಗ ಮ್ಯೂಚುವಲ್ ಫಂಡ್ಗಳು ಮ್ಯೂಚುವಲ್ ಆಗಿ ನಮ್ಮ ಹತ್ರ ಹಣವನ್ನು ಸಂಗ್ರಹಣೆ ಮಾಡ್ತವೆ. ಒಂದು ಸತಿ ಅವರು ಪ್ರಾರಂಭ ಮಾಡಿದಾಗ NF ಅಂತ ಸ್ಟಾರ್ಟ್ ಆಗುತ್ತೆ, ನ್ಯೂ ಫಂಡ್ ಆಫರ್. ಓಕೆ. ಆಗ ಜನ ನಾನು ದುಡ್ಡು ತೊಗೊಳ್ಳಿ ಅಂತ ಕೊಡ್ತಾರೆ. ಒಂದು ಯೂನಿಟಿಗೆ 10 ರೂಪಾಯಿ. ಹಾಗೆ ಎಲ್ಲ ಮ್ಯೂಚುವಲ್ ಫಂಡ್ಗಳು ಸ್ಟಾರ್ಟ್ ಆಗೋದು 10 ರೂಪಾಯಿಗೆ. ಶೇರುಗಳು 365 ಸ್ಟಾರ್ಟ್ ಆಗ್ಬೋದು, 1050 ಸ್ಟಾರ್ಟ್ ಆಗ್ಬೋದು, 40 ರೂಪಾಯಿಂದೂ ಸ್ಟಾರ್ಟ್ ಆಗ್ಬೋದು, ಕರೆಕ್ಟ್ 100 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಸ್ಟಾರ್ಟ್ ಆಗೋದೆಲ್ಲ 10 ರೂಪಾಯಿ ಒಂದು ಯೂನಿಟು. ಒಂದು ಶೇರು ಇದು ಒಂದು ಯೂನಿಟ್ಟು. ಇಲ್ಲಿ ನೀವು 10 ರೂಪಾಯಿ ಕೊಟ್ಟಾಗ ಅದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕಂಡಾಗ ಅದಕ್ಕೆ ನಾವು NAV ಅಂದರೆ ನಿವ್ವಳ ಆಸ್ತಿ ಮೌಲ್ಯ ಎಂದು ಕರೆಯುತ್ತೇವೆ. ಆಗ ಸ್ವಲ್ಪ ದಿವಸ ಆದಮೇಲೆ ಅದು ಮೇಲಕ್ಕೆ ಹೋದಾಗ ನಾನು ಹಾಕಿದ್ದು 10 ಈಗ 20 ಆಗಿದೆ, ನನ್ನ ಹಣ 5 ವರ್ಷದಲ್ಲಿ ಡಬಲ್ ಆಗಿದೆ ಅಂತ ಗೊತ್ತಾಗೋಗುತ್ತೆ. ಆಯ್ತಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ, ನಾವು ಮ್ಯೂಚುವಲ್ ಫಂಡ್ಗಳು ನಮ್ಮ ಹತ್ರ ಎಲ್ಲರ ಸಹ ಸೇರಿಸ್ಕೊಂಡು 1000 ಕೋಟಿಯನ್ನು ಸಂಗ್ರಹಣೆ ಮಾಡಿದ್ದಾವೆ ಎಂದು ಊಹಿಸಿಕೊಳ್ಳೋಣ. ಆಗ ಆ 1000 ಕೋಟಿಯಲ್ಲಿ 25% ಹಣವನ್ನು ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪಿಗೆ ಹಂಚ್ತಾರೆ. 75% ಹೋಯಿತು. ಉಳಿದಿದ್ದು 25 ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರಿಗೆ ಬೇಕಾದಾಗ ಹಾಕ್ಕೋತಾನೆ. ಇದು ಕಂಪಲ್ಸರಿ. ಮಿಡ್ ಕ್ಯಾಪ್ ಅಂದಾಗ ಇದೇ ರೂಲ್ಸನ್ನು ಫಾಲೋ ಮಾಡಬೇಕು. ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗಳು ಒಂದು ಸ್ಕೀಮ್ ಡಾಕ್ಯುಮೆಂಟ್ ಅಂತ ಕೊಡ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಮ್ಮ ಹಣವನ್ನು ಹೂಡುವ ಶೈಲಿ ಹೀಗಿರುತ್ತೆ ಅಂತ. ಯಾವ ಕಂಪನಿಯವರು ನಮ್ಮದು ಮಲ್ಟಿ ಕ್ಯಾಪ್ ಅಂತಾರೋ ಅವ್ರು ಈ ಫಾರ್ಮುಲಾವನ್ನೇ ಫಾಲೋ ಮಾಡಬೇಕು. ಹಾಗಿದ್ದಾಗ 10 ವರ್ಷದ ಅವಧಿ ತಗೊಂಡಾಗ 14% 16% ಬಂದಿದೆ. 1 ವರ್ಷದಲ್ಲಿ ಲಾಸ್ ಆಗಿರ್ಬೋದು, 2 ವರ್ಷದಲ್ಲಿ ಲಾಸ್ ಆಗಿರ್ಬೋದು. ನಾನು ಮಾತಾಡ್ತಿರೋದು ಸರಾಸರಿ 10 ವರ್ಷ. ಲಾರ್ಜ್ ಕ್ಯಾಪ್ ಅನ್ನುವಂಥ ಒಂದು ಕ್ಯಾಟಗರಿ ಇದೆ. ಅಲ್ಲಿ ಮಿನಿಮಮ್ 80% ಲಾರ್ಜ್ ಕ್ಯಾಪ್ನಲ್ಲೇ ಹಾಕಬೇಕು. ಇನ್ನೊಂದು 20% ಮ್ಯೂಚುವಲ್ ಫಂಡ್ ಮ್ಯಾನೇಜರು ಅವನ ಲೆಕ್ಕಕ್ಕೆ ಅನುಗುಣವಾಗಿ ಹಾಕ್ಬೋದು, ಅವನ ಅಭಿಪ್ರಾಯದ ಮೇಲೆ ಹಾಕ್ಬೋದು. ಅಲ್ಲಿ ನಿಮಗೆ 13% 14% ಬಂದಿದೆ 10 ವರ್ಷದಲ್ಲಿ. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಕಾಂಬಿನೇಷನ್. ಒಂದು ವಿಚಾರ ತಿಳ್ಕೊಳ್ಳಿ, ಷೇರು ಮಾರುಕಟ್ಟೆಯಲ್ಲಿ ಕೂಡ ಇದು ಸತ್ಯ. ಲಾರ್ಜ್ ಕ್ಯಾಪ್ಗಳಲ್ಲಿ ಸ್ಟೆಬಿಲಿಟಿ ಜಾಸ್ತಿ, ಪ್ರಾಫಿಟ್ ಕಡಿಮೆ. ಮಿಡ್ ಕ್ಯಾಪ್ಗಳಲ್ಲಿ ಮೀಡಿಯಮ್ ಸ್ಟೆಬಿಲಿಟಿ, ಮೀಡಿಯಮ್ ಪ್ರಾಫಿಟ್. ಸ್ಮಾಲ್ ಕ್ಯಾಪ್ಗಳಲ್ಲಿ ಲಾರ್ಜ್ ಪ್ರಾಫಿಟು, ಕಡಿಮೆ, ಅತ್ಯಂತ ಕಡಿಮೆ ಸ್ಟೆಬಿಲಿಟಿ ಅಥವಾ ಸೆಕ್ಯೂರಿಟಿ. ಅಂದರೆ ರಿಸ್ಕ್ ಜಾಸ್ತಿ, ತುಂಬ ರಿಸ್ಕು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ನೀವೇನಾದರೂ 100 ಲಾರ್ಜ್ ಕ್ಯಾಪ್ಗಳನ್ನು ತಗೊಂಡ್ರೆ ಅದರಲ್ಲಿ ಕಳಪೆ ಆಗುವಂಥದ್ದು 10 ವರ್ಷ 15 ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂದರೆ 10ರಿಂದ 15. ನೀವೇನಾದರೂ 100 ಮಿಡ್ ಕ್ಯಾಪ್ಗಳನ್ನು ತೊಗೊಂಡು ಹಣ ಹಾಕ್ತೀನಿ ಅಂತಂದರೆ ಅದರಲ್ಲಿ ಕೆಟ್ಟು ಹೋಗುವಂಥದ್ದು ಒಂದು ಅಂದಾಜು 15ರಿಂದ 30. ಸ್ಮಾಲ್ ಕ್ಯಾಪ್ ತೊಗೊಳ್ತೀನಿ ಅಂತಂದರೆ 50ರಿಂದ 60% ಕಂಪನಿಗಳು ಮಂಗಮಾಯ ಆಗ್ಬೋದು. ಅದರಿಂದಾಗಿ ಹುಷಾರಾಗಿರಬೇಕು. ಇದೇ ಥರನೇ ಮ್ಯೂಚುವಲ್ ಫಂಡಲ್ಲೂ ಕೂಡ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಮ್ಯಾನೇಜರ್ ಇರ್ತಾನೆ, ಆ
ಕಂಪನಿಗಳು ಅದೃಶ್ಯವಾಗುವ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗೋಗುತ್ತೆ, ನಮಗೂ ನಿಮಗೂ ಗೊತ್ತಾಗದೇ ಇರ್ಬೋದು. ಈಗ ಅವನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಾಂಬಿನೇಷನಲ್ಲಿ ಏನು ಮಾಡಬೇಕು ಅಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರು 35% ಲಾರ್ಜಲ್ಲಿ ಹಾಕಬೇಕು, ಮಿಡ್ ಕ್ಯಾಪಲ್ಲಿ ಹಾಕಬೇಕು, ಉಳಿದಿದ್ದನ್ನು ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಹಾಗೆ ಮಾಡಿದಾಗ ಮಿಡ್ ಕ್ಯಾಪ್ ಕಾಂಬಿನೇಷನ್ ಇರೋದ್ರಿಂದಾಗಿ 15-17% ವರ್ಕೌಟ್ ಆಯಿತು 10 ವರ್ಷದಲ್ಲಿ. ಓಕೆ. ಮಿಡ್ ಕ್ಯಾಪ್ ಕೇವಲ ಮಿಡ್ ಕ್ಯಾಪ್ಗಳಲ್ಲಿ ಮಾತ್ರ ಹಾಕ್ತೀನಿ ಅಂತಂದರೆ 65%ವರೆಗೂ ಮಿಡ್ ಕ್ಯಾಪಲ್ಲೇ ಹಾಕಬೇಕು ಅವನು, ಮತ್ತು 35 ಏನು ಬೇಕಾದ್ರೂ ಮಾಡ್ಬೋದು. 16-18% ಬಂತು. ಅವನು ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ ಮಾತ್ರ ಹಾಕ್ತಾನೆ ಮ್ಯೂಚುವಲ್ ಫಂಡ್ ಅಂತಂದರೆ ಅಲ್ಲಿ 65%ವರೆಗೂ ಸ್ಮಾಲ್ ಕ್ಯಾಪ್ ಹಾಕಬೇಕು, 18-20%ವರೆಗೂ ಪ್ರಾಫಿಟ್ ಬಂತು 10 ವರ್ಷದಲ್ಲಿ. ಫ್ಲೆಕ್ಸಿ ಕ್ಯಾಪ್ ಅಂತಿದೆ, ಅವನು ಬೇಕಾದಷ್ಟು ಕಾಂಬಿನೇಷನ್ ಮಾಡ್ಕೊಂಡು ಹೋಗ್ಬೋದು, 16-17% ಬಂದಿದೆ. ಫೋಕಸ್ಡ್ ಅಂತಿದೆ, ಅಂದರೆ ಕೇವಲ 30 ಶೇರುಗಳಲ್ಲಿ ಮಾತ್ರ ಹಾಕಬೇಕು, 31ನೇ ಶೇರ್ ಹಾಕೋಂಗಿಲ್ಲ ಅವನು. ಷೇರು ಮಾರುಕಟ್ಟೆಯಲ್ಲಿ 30 ಶೇರಲ್ಲಿ ಮಾತ್ರ ಹಾಕಬೇಕು, ಅವನಿಗೆ 14-16% ಬಂದಿದೆ. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತಿದೆ ELSS ಅಂತ, ಅಲ್ಲಿ 14-16% ಬಂದಿದೆ. ಇದು ನಮಗೆ ಬಂದಂಥ ಲೆಕ್ಕ. ಇದು ಯಾವ ಮ್ಯೂಚುವಲ್ ಫಂಡ್ ಅಂತ ಹೇಳುವಂಥದ್ದನ್ನು ನಾವು ಹುಡುಕಬೇಕಾಗ್ತದೆ ಕೂತ್ಕೊಂಡು. ನೀವು ಡಿಸೈಡ್ ಮಾಡ್ತೀರಿ, ನಾನು ಮಿಡ್ ಕ್ಯಾಪಲ್ಲಿ ಹಾಕ್ತೀನಿ, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಹಾಕ್ತೀನಿ. ಆವಾಗ ನೀವು ಬಹುಶಃ ಈಕ್ವಿಟಿ ರಿಸರ್ಚ್ ಅಂತ ಒಂದಿರ್ತದೆ, ಇಲ್ಲ moneycontrol.com ಇರ್ತದೆ, ಇಲ್ಲ ವ್ಯಾಲ್ಯೂ ರಿಸರ್ಚ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರು ಪಟ್ಟಿ ಮಾಡಿ ಕೂತಿರ್ತಾರೆ. 10 ವರ್ಷದಲ್ಲಿ ಜಾಸ್ತಿ ಬಂದಂಥ ಕಂಪನಿಗಳು ಯಾವುದು ಅಂತ ಒಂದು ಪಟ್ಟಿ ಇಟ್ಟಿರ್ತಾರೆ, ಅದರಂತೆ ಹಾಕ್ಬೋದು. ಇಲ್ಲ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳ್ಬೋದು. ಇದನ್ನು ಮಾಡ್ಕೊಂಡು ಹೋಗಬೇಕು. ಇನ್ನು ಮುಂದಕ್ಕೆ ಹೋದರೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಬಹುಶಃ ನಾನು ಅದನ್ನು ನೀವು ಪ್ರಶ್ನೆ ಕೇಳಿದಾಗ ಹೇಳ್ತೀನಿ, ಸದ್ಯದ ಮಟ್ಟಿಗೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಓಕೆ. ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ ಉದ್ದೇಶ ಏನು ಅಂತಂದರೆ, ಭಾಳಷ್ಟು ಜನಕ್ಕೆ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಬೇರೆ ಬೇರೆ ಥರದ ಲಾಭ ಬರುತ್ತೆ ಅಂತ ಗೊತ್ತಿಲ್ಲ. ಉದಾಹರಣೆ ಕೊಡ್ತೀನಿ. ಒಂದು ದಿವಸ ಇಬ್ಬರು ಕೂತಿದ್ರು, ನಾನು ಅವರ ಡಿಸ್ಕಷನಲ್ಲಿ ದೂರದಿಂದ ಕೇಳ್ತಾ ಇದ್ದೆ. ಒಬ್ಬ ಹೇಳ್ದ, ನಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ನನಗೆ ಒಂದಷ್ಟು ಮ್ಯೂಚುವಲ್ ಫಂಡ್ಗಳನ್ನು ಕೊಟ್ಟಿದ್ದಾರೆ, ನನಗೆ 14% ಬಂದಿದೆ. ಇನ್ನೊಬ್ಬ ಹೇಳ್ದ, ನನಗೆ 18% ಬಂದಿದೆ ಅಂತ. ಆವಾಗ ಅವನು ಹೇಳ್ದ, ಆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಬರಲಿ ನೆಕ್ಸ್ಟ್ ಟೈಮ್ ಅವನಿಗೆ ನಾನು ಕ್ಲಾಸ್ ತೊಗೊಳ್ತೀನಿ ಅಂತ. ತಪ್ಪು. ಯಾಕಂದರೆ ಆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರಿಗೆ ನೀವು ಕೊಟ್ಟಂತಹ ವಿಚಾರಗಳನ್ನು ಗಮನಿಸಿ, ನಿಮಗೆ ರಿಸ್ಕು ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಅನ್ನುವುದನ್ನು ಗಮನಿಸಿ ಅವನು ನಿಮಗೆ ಲಾರ್ಜ್ ಕ್ಯಾಪ್ ಫಂಡ್ ಕೊಟ್ಟಿದ್ದಾನೆ. ಲಾರ್ಜ್ ಕ್ಯಾಪ್ ಫಂಡಲ್ಲಿ 14-15 ಬರೋದು. ಇನ್ನೊಬ್ಬ ವ್ಯಕ್ತಿ ಹೇಳಿರ್ಬೋದು, ಇನ್ನು 15 ವರ್ಷ ಈ ದುಡ್ಡು ನನಗೆ ಬೇಕಾಗಿಲ್ಲ, ಅಕಸ್ಮಾತ್ ಏನಾದರೂ ಕಮ್ಮಿ ಆದರೂ ನನಗೇನು ಭಯ ಇಲ್ಲ, 15 ವರ್ಷದ ಮೇಲೆ ಬಂದರೂ ಸಾಕು ಅಂತ ಹೇಳಿರ್ತಾನೆ. ಆವಾಗ ಅವರು ಸ್ಮಾಲ್ ಕ್ಯಾಪಿಗೆ ಹಾಕಿರ್ಬೋದು. ಅದರಿಂದಾಗಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರಿಗೆ ಏನನ್ನು ಹೇಳುತ್ತೀರಿ, ಯಾವ ಮಾಹಿತಿಗಳನ್ನು ಕೊಡುತ್ತೀರಿ, ನಿಮಗೆ ಹಣ ಯಾವಾಗ ಬರಬೇಕು ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಬೇಕಾದಂಥ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಮಾತಾಡಿದ್ವಿ, ಮತ್ತು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಹೇಳಿದ್ವಿ, ಮತ್ತು ಮ್ಯೂಚುವಲ್ ಫಂಡ್ನ ಅಡ್ವಾಂಟೇಜುಗಳು ಮತ್ತು ಡಿಸ್ಅಡ್ವಾಂಟೇಜುಗಳನ್ನ ಕೂಡ ನೀವು ಹೇಳಿದ್ವಿ. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ನಿಮ್ಮ ಎದುರುಗಡೆ ಮ್ಯೂಚುವಲ್ ಫಂಡ್ ಹೇಗೆ ಪಾರದರ್ಶಕವಾಗಿರುತ್ತೋ ಹಾಗೆ ಅದರ ಎಲ್ಲ ವಿಚಾರಗಳನ್ನು ಪಾರದರ್ಶಕವಾಗಿ ಸರ್ ಹೇಳಿದ್ದಾರೆ. ಸೊ ಹೀಗಾಗಿ ಆಸಕ್ತರು ದಯವಿಟ್ಟು ಇದನ್ನು ಗಮನಿಸಿ ಕಾರ್ಯಪ್ರವೃತ್ತರಾಗಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಇದೆಲ್ಲ ಹೇಳಿದಂತೆ ಡಾಕ್ಟರ್ ಭರತ್ ಚಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.